ಹಾಯ್ ಹಲೋ ಗೆಳೆಯರೇ, ನಾನು ನಿಮ್ಮ ಪ್ರೀತಿಯ SK ಪ್ಲೇ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫೋಟೋ ಬ್ಯಾಕ್ಗ್ರೌಂಡನ್ನು ಯಾವ ರೀತಿ ರಿಮೂವ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಯಾವ ರೀತಿ ಒಂದೇ ಕ್ಲಿಕ್ನಲ್ಲಿ ಫೋಟೋನ ರಿಮೂವ್ ಮಾಡ್ಬೋದು ಅಂತ ನೋಡೋಣ. ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಇಲ್ಲಿ ರಿಮೂವ್ ಬೀಚ್ ಅಂತ ಟೈಪ್ ಮಾಡಿ. ರಿಮೂವ್ ಬೀಚ್ ಅನ್ನು ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ರಿಮೂವ್ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಯಾವ ಫೋಟೋ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಒಂದೇ ಕ್ಲಿಕ್ನಲ್ಲಿ ಅದೇ ಫೋಟೋನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿಕೊಡುತ್ತೆ ಫ್ರೆಂಡ್ಸ್. ನೀವು ಯಾವುದೇ ರೀತಿ ಅಲ್ಲಿ ಕ್ಲಿಕ್ ಮಾಡೋದಿಲ್ಲ, ಏನಿಲ್ಲ. ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ನೀವು ಮತ್ತು ಬೇಕಾದರೆ ಬೇರೆ ಬೇರೆ ಬ್ಯಾಕ್ಗ್ರೌಂಡನ್ನು ಕೂರಿಸ್ಕೋಬೋದು ಫ್ರೆಂಡ್ಸ್. ಇದರಲ್ಲಿ ಬ್ಯಾಕ್ಗ್ರೌಂಡ್ಸ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ನೋಡಿ ಯಾವ ರೀತಿ ಚೇಂಜ್ ಆಗುತ್ತೆ ನೋಡಿ. ಬೇರೆ ಬೇರೆ ಹಲವಾರು ರೀತಿಯಲ್ಲಿ ಬ್ಯಾಕ್ಗ್ರೌಂಡ್ಸ್ ಇದ್ದಾವೆ, ಯಾವ ಬೇಕಾದರೂ ನೀವು ಕುಣಿಸ್ಕೋಬೋದು. ನೋಡಿ ಫ್ರೆಂಡ್ಸ್, ನೋಡಿ ಇವು ಬ್ಯಾಕ್ಗ್ರೌಂಡ್ ಬೇಡ ಅಂದರೆ ಇಲ್ಲಿ ಕಲರ್ ಆಪ್ಷನ್ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಲರ್ ಯಾವ ಬೇಕಾದರೂ ಕೂರಿಸ್ಕೋಬೋದು ಫ್ರೆಂಡ್ಸ್. ನೋಡಿ ನೋಡಿ ಬೇರೆ ಬೇರೆ ಥರ ಇದೆ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಬ್ಯಾಕ್ಗ್ರೌಂಡನ್ನು ಹಾಕೋಬೋದು ಫ್ರೆಂಡ್ಸ್. ಬೇಡ ಅಂದರೆ ಬ್ಯಾಕ್ಗ್ರೌಂಡ್ ಅಷ್ಟೇ ರಿಮೂವ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ನಡೆಯುತ್ತೆ ಫ್ರೆಂಡ್ಸ್. ನಾನು ಈ ಬ್ಯಾಕ್ಗ್ರೌಂಡ್ ಹಾಕಿ ಈಗ ಈ ಫೋಟೋನ ಇಲ್ಲಿ ಡೌನ್ಲೋಡ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಡೌನ್ಲೋಡ್ ಆಯಿತು. ನೋಡಿ ರಿಮೂವ್ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿ ಬೇರೆ ಹಾಕಿದ್ದೀನಿ. ನಾನು ಬೇರೆ ಥರ ಬ್ಯಾಕ್ಗ್ರೌಂಡ್ ಬಂದಿದೆ. ಅರ್ಥ ಆಯ್ತಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರಿಮೂವನ್ನು ಹೇಗೆ ಬ್ಯಾಕ್ಗ್ರೌಂಡ್ ತೆಗೆಯೋದು ಅಂತ.